ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಸಿದ್ದರಾಮಯ್ಯನವರ ವಿರುದ್ಧ ಇವತ್ತು ಹೈಕೋರ್ಟ್ನ ಒಂದು ತೀರ್ಪು 2023 ಡಿಸೆಂಬರಿಂದ ಈ ಪ್ರಕರಣವನ್ನು ರಾಜ್ಯಪಾಲರ ಅಂಗಳಕ್ಕೆ ತಗೊಂಡು ಹೋಗಿದ್ರಿ. ನೀವು ಮೊದಲ ದೂರುದಾರರು. ಹೌದು ಸರ್, ಹೌದು. ಫಸ್ಟ್ ರಿಯಾಕ್ಷನ್ ಏನು ಪ್ರದೀಪ್ ಅವರೇ? ಸತ್ಯಕ್ಕೆ ಒಂದು ಜಯ ಸಿಕ್ಕಿದೆ. ಯಾವ ಸಿದ್ದರಾಮಯ್ಯನವರು ಅಹಿಂದ ವರ್ಗದ ನಾಯಕ, ನನ್ನ ಮೇಲೆ ಯಾವುದೇ ಕಪ್ಪು ಚಿಕ್ಕಿಲ್ಲ ಅಂತ ಹೇಳ್ತಾ ಇದ್ರು, ಅವರು ಯಾವ ರೀತಿ ಕರಪ್ಷನ್ ಮಾಡಿದ್ದಾರೆ ಅನ್ನೋದನ್ನ ನಾವು ಕೋರ್ಟ್ಗೆ ಮನವರಿಕೆ ಮಾಡ್ಕೊಳ್ಳೋಷ್ಟ್ರಲ್ಲಿ ಸಕ್ಸೀಡ್ ಆಗಿದ್ದೀವಿ. ಸೊ ಅವ್ರು ಯಾವ ರೀತಿ ಅವರ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಂಡು ದುರುಪಯೋಗ ಪಡ್ಕೊಂಡು ಅವರು ಮತ್ತೆ ಅವರ ಕುಟುಂಬಕ್ಕೆ ಹೇಗೆ ಆಸ್ತಿಯನ್ನ ಕಬಳಿಸುವಲ್ಲಿ ಪ್ರಯತ್ನವನ್ನು ಮಾಡಿ ಯಶಸ್ವಿಯಾಗಿದ್ರು, ಆ ಯಶಸ್ವಿಯಾದಂತಹ ವಿಚಾರವನ್ನ ಕೋರ್ಟ್ಗೆ ಮನವಟ್ಟು ಮಾಡ್ಕೊಂಡಿದ್ದೀವಿ. ಕೋರ್ಟ್ ಅದನ್ನ ಅಪೀಲ್ ಮಾಡಿದೆ. ಎಸ್, ಇದರಲ್ಲಿ ಸಮ್ ಮಿಸ್ಅಪ್ರಾಪ್ರಿಯೇಷನ್ ಆಗಿದೆ, ಫ್ರಾಡ್ ಆಗಿದೆ, ಚೀಟ್ ಆಗಿದೆ, ಸಮ್ ಡಾಕ್ಯುಮೆಂಟ್ಸ್ ಫೋರ್ಜ್ ಆಗಿದೆ, ಅಧಿಕಾರ ದುರ್ಬಳಕೆ ಆಗಿದೆ, ಪವರ್ ವಾಸ್ ಮಿಸ್ಯೂಸ್ ಮೇಡ್ ಬೈ ಸಿದ್ದರಾಮಯ್ಯ. ದಿಸ್ ಇಸ್ ದಿ ಈ ಆಂಗಲ್ ಕೂಡ ಯೋಚನೆ ಮಾಡಿ ಇವತ್ತು ನ್ಯಾಯಾಧೀಶರು ನೀವು ನೋಡಿದ್ರಿ 30-35 ಗಂಟೆಗಳ ಕಾಲ ಸುದೀರ್ಘವಾದ ಎರಡೂ ಕಡೆ ವಾದಗಳನ್ನ ಆಲಿಸಿ ಅವರು ಕೂಡ ಜಡ್ಜ್ಮೆಂಟ್ ಕೊಟ್ಟಿದ್ರು. ನಾವು ಕೂಡ ಸೈಟೇಷನ್ ಕೊಟ್ಟಿದ್ವಿ. ಎಲ್ಲವನ್ನು ಕೂಡ ಆಲಿಸಿ ಇವತ್ತು ಅವರ ಪಿಟಿಷನ್ ಡಿಸ್ಮಿಸ್ ಮಾಡಿದೆ. ರಾಜ್ಯಪಾಲರು ಕೊಟ್ಟಿರ್ತಂತ ಪ್ರಾಸಿಕ್ಯೂಷನ್ ಅಪೀಲ್ ಮಾಡಿದೆ. ಸೊ ಹಾಗಾಗಿ ಇಲ್ಲಿ ಸತ್ಯಕ್ಕೆ ಜಯ ಸಿಕ್ಕಿದೆ. ಅವರು ಯಾವ ಒಬ್ಬ ದಲಿತ ಕುಟುಂಬಕ್ಕೆ ಸೇರಿದ ಒಬ್ಬ ವ್ಯಕ್ತಿಗೆ ಅನ್ಯಾಯವನ್ನ ಮಾಡಿದ್ರು, ಮೋಸವನ್ನ ಮಾಡಿದ್ರು, ಅದು ಬೆಲೆ ತರಬೇಕಾಗಿದೆ. ಈಗ ಏನ್ ಮುಂದಿನ ನಡೆ ಏನಿಲ್ಲ, ಅವರು ಚಾಲೆಂಜ್ ಮಾಡೇ ಮಾಡ್ತಾರೆ. ನಾವು ಕೂಡ ಇಮಿಡಿಯೇಟ್ ಕೇವೇಟ್ ನ ಸಲ್ಸಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದೀವಿ. ವಿಭಾಗೀಯ ಪೀಠಕ್ಕ ಅಥವಾ ಸುಪ್ರೀಂ ಕೋರ್ಟ್ ಕಡೆ ಹೋಗ್ಬೋದು? ಸುಪ್ರೀಂ ಕೋರ್ಟ್ಗೂ ಅವರು ವಿಭಾಗೀಯ ಕೋರ್ಟ್ಗೆ ಹೋಗ್ಲಿಕ್ಕೂ ಅವಕಾಶ ಇದೆ, ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕೂ ಅವಕಾಶ ಇದೆ. ಬಟ್ ನಿಮ್ ಪ್ರಕಾರ ಎದುರಾಳಿಯ ನಡೆ ಏನಾಗಿರುತ್ತೆ, ಸುಪ್ರೀಂ ಕೋರ್ಟ್ ವಿಭಾಗೀಯ ಪೀಠ? ನನ್ನ ಪ್ರಕಾರ ಅವರು ಸುಪ್ರೀಂ ಕೋರ್ಟ್ ಹೋಗೋ ಸಾಧ್ಯತೆಗಳಿದೆ. ಹಾಗಾಗಿ ನಾವು ಎರಡೂ ಕಡೆನೂ ಕೂಡ ಕೇವೇಟ್ ನ ಹಾಕ್ತಾ ಇದೀವಿ. ಎಸ್, ಮತ್ ಏನ್ ಸಂದೇಶ ಕೊಡ್ತೀರಿ ಜನಗಳಿಗೆ ಪ್ರದೀಪ್ ಅವರೇ? ಅಲ್ಲ, ಸಿದ್ದರಾಮಯ್ಯನವರು ನಾನು ಇದುವರೆಗೆ ಅವರು ಏನ್ ಹೇಳ್ತಾ ಇದ್ರು, ನಾವೇನು ತಪ್ಪೇ ಮಾಡಿಲ್ಲ ಅಂತ. ಆ ತಪ್ಪು ಏನ್ ಮಾಡಿದಾರೆ ಅನ್ನೋದು ಗೊತ್ತಾಗ್ಬೇಕು ಅಂದ್ರೆ ಇನ್ವೆಸ್ಟಿಗೇಷನ್ ಆಗ್ಬೇಕು ಅಂದ್ರೆ FIR ಆಗ್ಬೇಕು. ಆವಾಗ ಮಾತ್ರ ಸತ್ಯ ಹೊರಬರ್ಲಿಕ್ಕೆ ಸಾಧ್ಯ. ಹಾಗಾಗಿ ನಾನು ಹೇಳೋದಂದ್ರೆ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಅವರು ಸಹಕಾರವನ್ನ ಕೊಡ್ಬೇಕು. ಸಿದ್ದರಾಮಯ್ಯನವರು ಸಹಕಾರ ಕೊಡ್ಬೇಕು. ಸಹಕಾರ ರಾಜೀನಾಮೆ ಕೊಟ್ಟ ಇಲ್ಲ ಸಿಎಂ ಕೊಡ್ಬೇಕು. ರಾಜೀನಾಮೆ ಕೊಡದ ಹೊರತು ಸಾಧ್ಯನೇ ಇಲ್ಲ ಸಹಕಾರ ಕೊಡ್ಲಿಕ್ಕೆ. ರಾಜೀನಾಮೆ ಕೊಡಬೇಕು. ಈ ಕೂಡಲೇ ರಾಜೀನಾಮೆ ಕೊಟ್ಟು ಇನ್ವೆಸ್ಟಿಗೇಷನ್ ಎದುರಿಸಲಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಪ್ರದೀಪ್ ಅವರು. ಥ್ಯಾಂಕ್ ಯು. ಮತ್ತೆ ನಿಮ್ಮ ಸಂಪರ್ಕ ಮಾಡ್ತೀವಿ. ಧನ್ಯವಾದ. ಥ್ಯಾಂಕ್ ಯು. ಎಸ್, ಇದು